ನಮಸ್ಕಾರ. ನಮಗೆ ಜೀವನದಲ್ಲಿ ಒಂದೊಂದು ಸಲ ಅನ್ನಿಸ್ತದೆ ನಾವು ಒಬ್ಬಂಟಿಯಾಗಿ ಬಿಟ್ಟೆವಲ್ಲ ಅಂತ. ಅಂತಹ ಪರಿಸ್ಥಿತಿಗಳೂ ಕೂಡ ಎಲ್ಲರ ಜೀವನದಲ್ಲೂ ಯಾವುದಾದ್ರೂ ಒಂದೊಂದು ಸಂದರ್ಭದಲ್ಲಿ ಬಂದೇ ಬರ್ತದೆ. ಒಂದು ಕಾಲದಲ್ಲಿ ನನ್ನ ಸುತ್ತಲೂ ಬೇಕಾದಷ್ಟು ಜನ ಇದ್ದರು, ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದರು. ಆದರೆ ಇವತ್ತು ನಾನು ಒಬ್ಬಂಟಿಯಾಗಿದ್ದೇನೆ, ನನ್ನೊಟ್ಟಿಗೆ ಯಾರೂ ಇಲ್ಲ, ಎಲ್ಲರೂ ನನಗೆ ಮೋಸ ಮಾಡಿದರು, ಎಲ್ಲರೂ ನನಗೆ ದ್ರೋಹ ಮಾಡಿದರು. ಇವತ್ತು ನಾನು ಒಬ್ಬನೇ ಇದ್ದೇನಲ್ಲ, ಯಾರೂ ಇಲ್ಲ ಅಲ್ಲ ನನ್ನೊಟ್ಟಿಗೆ, ನನ್ನನ್ನು ಸಮಾಧಾನ ಮಾಡುವವರಿಲ್ಲ, ನನ್ನನ್ನು ಪ್ರೀತಿ ಮಾಡುವವರಿಲ್ಲ, ಊಟ ಆಯಿತಾ ಅಂತ ಕೇಳುವವರಿಲ್ಲ. ಹೀಗೆಲ್ಲ ಅನೇಕರಿಗೆ ಅನ್ನಿಸುವಂತಹ ಅನೇಕ ಭಾವನೆಗಳು ಅನೇಕರಿಗೆ ಅನ್ನಿಸ್ತದೆ. ಈ ರೀತಿಯ ಸಮಸ್ಯೆಗಳು ಹಲವರ ಜೀವನದಲ್ಲಿ ಉಂಟು. ಎಲ್ಲರಿಗೂ ಕೂಡ ಈ ರೀತಿಯ ಭಾವನೆಗಳು ಬಂದು ಹೋಗ್ತದೆ. ಇದು ಯಾಕೆ ಹೀಗೆ ಆಗಿದೆ? ನಾವು ಒಬ್ಬಂಟಿ ಆಗ್ತೇವಲ್ಲ ಒಮ್ಮೊಮ್ಮೆ ಜೀವನದಲ್ಲಿ, ಇದು ಯಾಕೆ? ಯಾರೋ ನಮ್ಮವರು ಅಂತ ಹೇಳುವಂಥವ್ರು ನಮ್ಮ ಸುತ್ತಲೇ ಇಲ್ಲ ಅಂತ ಹೇಳುವಂಥ ಭಾವನೆ ಬರ್ತದಲ್ಲ, ಇದು ಯಾಕೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಿದ್ದೇವಾ? ಇದು ಏನಾದರೂ ದೇವರ ಸಂಕೇತವಾ? ದೇವರು ಇದರ ಮುಖಾಂತರ ಏನು ಹೇಳ್ತಾ ಇರ್ತಾನೆ ನಮಗೆ ಅಂತ ಹೇಳಿದರೆ, ನಾವು ಯಾವಾಗಲೂ ನಮ್ಮ ಸುತ್ತಲೂ ಜನಗಳಿದ್ದಾಗ, ನಮ್ಮನ್ನು ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ ಅಂತ ನಾವು ಹೇಳ್ತೇವಲ್ಲ, ಇವರೆಲ್ಲರೂ ನಮ್ಮ ಸುತ್ತಲಿದ್ದಾಗ ನಾವೆಲ್ಲರ ಮಾತನ್ನು ಕೂಡ ಕೇಳುತ್ತೇವೆ ನಾವು. ಆದರೆ ನಮ್ಮ ನಿಜವಾದ ಬಂಧು ಯಾರು, ನಮ್ಮ ನಿಜವಾದ ಸ್ನೇಹಿತ ಯಾರು, ಶಾಶ್ವತವಾಗಿ ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವಂಥವನು ಯಾರು ಅಂದರೆ ಅದು ಭಗವಂತ ಮಾತ್ರ ಅಂತ ಹೇಳುವಂಥ ಸತ್ಯವನ್ನು ನಾವು ಮರ್ತಿರ್ತೇವೆ. ನಾವು ಎಲ್ಲರ ಧ್ವನಿಯನ್ನು ಕೇಳ್ತೇವೆ, ಎಲ್ಲರಿಗೆ ಬೇಕಾದ ಹಾಗೆ ನಾವು ಬದುಕುತ್ತೇವೆ, ಅವರೆಲ್ಲರ ಸಂತೋಷವೇ ನಮ್ಮ ಸಂತೋಷ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ನಿಜವಾದಂತಹ ನಮ್ಮ ಗೆಳೆಯನನ್ನು, ಅವಿಜ್ಞಾತ ಅಂತ ಭಾಗವತ ಪುರಾಣ ಅವನನ್ನು ಕರೀತದೆ, ಭಗವಂತನನ್ನು, ಅವನ ಸ್ವರವನ್ನು, ಅವನ ದನಿಯನ್ನು ಕೇಳುವುದನ್ನು ನಾವು ಮರ್ತೇ ಬಿಟ್ಟಿದ್ದೇವೆ. ಈ ಕಾರಣಕ್ಕಾಗಿಯೇ ಅನೇಕ ಬಾರಿ ಭಗವಂತ ನಮ್ಮನ್ನು ಒಬ್ಬಂಟಿಯನ್ನಾಗಿ ಮಾಡ್ತಾನೆ. ನಾವು ಒಬ್ಬಂಟಿಯಾಗಿದ್ದೇವೆ ಅಂತ ಹೇಳಿದ ಮಾತ್ರಕ್ಕೆ ನಾವು ಕಷ್ಟಕ್ಕೆ ಬಿದ್ದಿದ್ದೇವೆ ಅಂತ ಅರ್ಥ ಅಲ್ಲ, ದೇವರಿಗೆ ನಾವು ಹೆಚ್ಚು ಪ್ರಿಯವಾಗಿದ್ದೇವೆ ಅಂತ ಅರ್ಥ. ಈ ಎಲ್ಲ ವಿಷಯಗಳು ಕೂಡ ಯಾರು ಭಗವಂತನನ್ನು ನಂಬುತ್ತಾರೋ, ಯಾರು ಆಸ್ತಿಕರಾಗಿದ್ದಾರೋ ಅವರಿಗೆ ಮಾತ್ರ ಅರ್ಥ ಆದೀತು. ಯಾಕೆಂತ ಹೇಳಿದರೆ ಬೇರೆ ಎಲ್ಲವನ್ನೂ ಕೂಡ ನಾವು ಕಂಡು ಎದುರಿಗೆ ತಂದು ತೋರಿಸಬಹುದು, ಆದರೆ ಈ ಅನುಭವ ಅಂತ ಹೇಳುವಂಥದ್ದು, ಅದರಲ್ಲಿಯೂ ಕೂಡ ಭಗವಂತನ ಅನುಭವ ಅಂತ ಹೇಳುವುದು ಯಾರಿಗೂ ಮಾಡಿ ತೋರಿಸ್ಲಿಕ್ಕೆ ಆಗುವುದಿಲ್ಲ, ಅಥವಾ ನಮಗೆ ಹೇಳಿದ್ದನ್ನು, ನಮಗೆ ಆದ ಅನುಭವವನ್ನು ನಾವು ಹೇಳಿಕೊಡ್ಲಿಕ್ಕೂ ಆಗುವುದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೇ ಆದ ರೀತಿಯಲ್ಲಿ ಅವರ ಶ್ರದ್ಧೆಗೆ ಅನುಸಾರವಾಗಿ, ಅವರ ಭಕ್ತಿಗೆ ಅನುಸಾರವಾಗಿ ದೇವರವರಿಗೆ ಅನುಭವವನ್ನು ಮಾಡಿಕೊಡ್ತಾನೆ. ಕುರುಡನಿನ ಚಂದ್ರನನ್ನು ಕಣ್ಣಿಂದ ಕಾಣುವನೇ, ಅರಿವಿನೀಂ ತಿಳಿಯುವನು ಬಿಸಿಲು ತಣಿವುಗಳ, ಮನುಜನಂತೆಯ ಮನಸ್ಸಿನ ಅನುಭವದಿ ಕಾಣುವನು ಪರತತ್ವ ಮಹಿಮೆಯನು ಮಂಕುತಿಮ್ಮ ಅಂತ. ಕುರುಡನಿಗೆ ಹಗಲಾಯಿತು, ರಾತ್ರಿ ಆಯಿತು ಅಂತ ಅವನಿಗೆ ಹೇಗೆ ಗೊತ್ತಾಗುವುದು? ಅವನಿಗೇನು ಕಾಣೋದಿಲ್ಲ. ಆದರೆ ಅವನು ಹೇಗೆ ಮೈಗೆ ಬೀಳುವಂತಹ ಆ ಬಿಸಿಲು ತಂಪಿನ ಅನುಭವದಿಂದ ಅವನಿಗೆ ಗೊತ್ತಾಗ್ತದಲ್ವಾ? ಹಾಗೆಯೇ ಮನುಷ್ಯನು ಕೂಡ ಅವನವನ ಜೀವನದಲ್ಲಿ ಆಗುವ ಅನುಭವಗಳಿಂದಲೇ ಅವನು ದೇವರಿದ್ದಾನೆ ಅಂತ ಹೇಳುವಂತಹ ಸತ್ಯವನ್ನು ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ಭಕ್ತಿಯನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರವರ ಜೀವನದಲ್ಲಿ ಅವರವರು ಅನುಭವಿಸಿಕೊಂಡು, ಅವರವರು ಏಕಾಂಗಿಯಾದಾಗ, ಅವರು ಪಾಠಗಳನ್ನು ಕಲಿತಾಗ, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ, ದೇವರ ಸಾಮೀಪ್ಯವನ್ನು ಅನುಭವಿಸಿದಾಗ, ದೇವರಲ್ಲಿ ಆರ್ತನಾಗಿ ಬೇಡಿಕೊಂಡಾಗ, ಆತ್ಮಸ್ಥೈರ್ಯ ಕುಸಿದಾಗ, ಯಾರೂ ನನ್ನೊಟ್ಟಿಗಿಲ್ಲ ಅಂತ ಮೊಣಕಾಲೂರಿ ಕೂತಾಗ, ಯಾವುದೋ ಒಂದು ಸಹಾಯ ಹಸ್ತ ಎಲ್ಲಿಂದಲೋ ಬಂದು ನಮ್ಮನ್ನು ಕಾಪಾಡ್ತದಲ್ಲ, ಅದುವೇ ಭಗವಂತ. ಅದುವೇ ಭಗವಂತ ನಮಗೆ ಕೊಡುವಂತಹ ಸೂಚನೆ, ಅವನು ನಮ್ಮ ಒಟ್ಟಿಗಿದ್ದಾನೆ ಅಂತ ಹೇಳುವಂಥದ್ದಕ್ಕೆ ಅದುವೇ ನಮಗೆ ಸಾಕ್ಷಿ, ಆಧಾರ. ಹಾಗಾಗಿ ನಾವು ಒಬ್ಬಂಟಿಯಾಗಿದ್ದೇವೆ ಅಂತ ಹೇಳಿದರೆ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದರೆ, ಭಗವಂತ ನಮ್ಮ ಜೊತೆಗಿದ್ದಾನೆ, ಅವನ ಪ್ರವೇಶಕ್ಕೆ ಇತರರನ್ನೆಲ್ಲ ದೂರ ಮಾಡಿದ್ದಾನೆ ಅಂತ ಹೇಳುವಂಥದ್ದು ಮೊದಲ ಅರ್ಥ. ಅದನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿಕೊಳ್ಬೇಕು. ಧ್ರುವನನ್ನು ನಾವು ಗಮನಿಸಿದರೆ, ಧ್ರುವ ಅರಮನೆಯಲ್ಲಿರ್ತಾನೆ, ಉತ್ತಾನಪಾದ ರಾಜನ ಮಗ, ರಾಜಕುಮಾರ. ಅವನಿಗೆ ಎಲ್ಲವೂ ಇತ್ತು, ಸೌಕರ್ಯಗಳಿತ್ತು, ಸೇವಕರಿದ್ದರು, ಆಳುಕಾಳುಗಳು, ಸಂಪತ್ತು, ವೈಭೋಗ, ಅರಮನೆ ಎಲ್ಲವೂ ಇತ್ತು. ಆದರೆ ಯಾವುದೋ ಒಂದು ಅಪಮಾನ ಅವನನ್ನು ಕಾಡಿಗೆ ಹೋಗುವ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿತು. ಅವನು ಕಾಡಿಗೆ ಹೋಗಬೇಕಾಯಿತು, ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋದ. ಆದರೆ ಹಾಗೆ ಅವನು ಕಾಡಿಗೆ ಹೋದಾಗ ಆ ಒಂಟಿತನ ಅವನನ್ನು ದುರ್ಬಲನನ್ನಾಗಿಸಲಿಲ್ಲ. ಒಬ್ಬನೇ ಇದ್ದಲ್ಲ ಕಾಡಿನಲ್ಲಿ, ಆ 5 ವರ್ಷದ ಮಗು ಅವನನ್ನು ದುರ್ಬಲನನ್ನಾಗಿಸಲಿಲ್ಲ. ಅದರ ಬದಲು ಅವನನ್ನೇನನ್ನಾಗಿಸಿತು? ಅವನನ್ನು ಭಕ್ತನನ್ನಾಗಿಸಿತು, ಅವನ ಒಂಟಿತನ. ಹಾಗೆಯೇ ಪಾಂಡವರು ಅರಮನೆಯಲ್ಲಿದ್ದರು, ಅವರಿಗೂ ಎಲ್ಲ ಸುಖ ಸೌಭಾಗ್ಯಗಳಿತ್ತು, ಚೊಚ್ಚು ಮಾತುಗಳಿದ್ದರೂ ಕೂಡ ಭೀಷ್ಮಾಚಾರ್ಯರ ನೆರಳಿನಲ್ಲಿ ಹಸ್ತಿನಾವತಿಯಲ್ಲಿ ಸುಖವಾಗಿಯೇ ಇದ್ದರು ಅವರು. ಆದರೆ ಯಾವುದೋ ಕಾರಣದಿಂದ ಎಲ್ಲವನ್ನೂ ಕಳ್ಕೊಂಡು ತನ್ನವರೆಲ್ಲರಿಂದಲೂ ದೂರವಾಗಿ ವನವಾಸಕ್ಕೆ ಬಂದರು, ಕಾಡಿಗೆ ಬಂದ್ರಲ್ಲ ಪಾಂಡವರು. ಆದರೆ ಹಾಗೆ ಬಂದಾಗ ಅವರಿಗೆ ಭಗವಂತ ಇನ್ನೂ ಹತ್ತಿರವಾದ, ಕಷ್ಟಗಳು ಅವರ
ನಮ್ಮನ್ನು ಮತ್ತಷ್ಟು ಗಟ್ಟಿಯನ್ನಾಗಿಸಿತು ನೋಡಿ. ದೇವರು ಹಾಗೆ ಯಾವಾಗಲೂ ಕೂಡ ಬೇರೆಯವರನ್ನು ನಮ್ಮ ಜೀವನದಿಂದ ದೂರ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ನಾವು ಅವನನ್ನು ಹತ್ತಿರ ಕರೆತರಬೇಕು ಅಂತ. ಭಗವಂತ ಯಾವಾಗಲೂ ಕೂಡ ತಾಯಿಯ ಹಾಗೆ ಅಂತೆ. ತಾಯಿ ಯಾವಾಗ ನನ್ನ ಮಗುವನ್ನು ಕಂಡೇನೋ, ಯಾವಾಗ ನನ್ನ ಮಗುವಿಗೆ ನಾನು ಹಾಲು ಕೊಟ್ಟೇನೋ ಅಂತ ಹೇಳುವಂಥ ಆ ಒಂದು ತುಡಿತ ತಾಯಿಯಲ್ಲಿರ್ತದಲ್ಲ, ತುಂಬು ಗರ್ಭಿಣಿಯಾಗಿರುವಂತಹ ಆ ತಾಯಿ ಯಾವಾಗ ನನ್ನ ಮಗುವಿನ ಮುಖವನ್ನು ನೋಡಿಯೇನೋ, ಯಾವಾಗ ಹಾಲು ಕೊಟ್ಟೇನೋ, ಯಾವಾಗ ಮುದ್ದಾಡಿಯೇನೋ ಅಂತ ತಾಯಿಗೆ ಯಾವ ಭಾವನೆ ಇರ್ತದೋ ಅದೇ ಭಾವನೆ ದೇವರಿಗೂ ಇರ್ತದಂತೆ. ಯಾವಾಗ ನನ್ನನ್ನು ನೆನೆಸಿಕೊಳ್ತಾನೋ, ಇದು ನಾನು ಹೇಳುವ ಮಾತಲ್ಲ, ನಮ್ಮ ಶಾಸ್ತ್ರಗಳು, ನಮ್ಮ ಪುರಾಣಗಳು, ಉಪನಿಷತ್ತುಗಳು ಹೇಳುವಂತಹ ಮಾತು. ದೇವರು ಕಾಯ್ತಾನಂತೆ. ನನ್ನದೇ ಎಲ್ಲ ಅಂಶಗಳು ಭೂಮಿಯಲ್ಲಿರುವಂಥದ್ದು. ಅದಕ್ಕೆ ವಸುಧೈವ ಕುಟುಂಬಕಂ ಅಂತ ನಾವು ಹೇಳುವಂಥದ್ದು. ನನ್ನದೇ ಅಂಶಗಳು ಇವತ್ತೆಲ್ಲ ಭೂಮಿಯಲ್ಲಿದ್ದಾರಲ್ಲ, ಇವರೆಲ್ಲ ಯಾವಾಗ ನನ್ನನ್ನು ಸ್ಮರಿಸ್ತಾರೆ, ಯಾವಾಗ ನನ್ನನ್ನು ಕರೀತಾರೆ, ಇವರು ಕರಿಬೇಕು, ನಾನು ಅವರ ಹತ್ರ ಹೋಗಬೇಕು ಅಂತ ದೇವರೂ ಕೂಡ ಕಾಯ್ತಾ ಇರ್ತಾನೆ ಅಂತ. ಆದ ಕಾರಣ ಕೆಲವೊಮ್ಮೆ ಕೆಲವೊಂದು ವ್ಯಕ್ತಿಗಳನ್ನು ಆರಿಸಿಕೊಂಡು ಭಗವಂತನೇ ನಮ್ಮ ಹತ್ರ ಬರಲಿಕ್ಕೋಸ್ಕರ ಆ ಜಾಗವನ್ನು ತೆರವು ಮಾಡಿ ಖಾಲಿ ಮಾಡಿಬಿಡ್ತಾನೆ ಅಂತ ಹೇಳುವಂಥದ್ದು ಈ ಸಮಯದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು. ಒಂದು ಮರವನ್ನು ನೋಡಿದ್ದೀರಾ? ಆ ಮರ ದೊಡ್ಡದಾಗಿ ಬೆಳಿಬೇಕು ಅಂತಾದರೆ ಆ ಬೆಳೆಯುವುದಕ್ಕಿಂತ ಮೊದಲು ಅದರ ಬೇರು ಒಬ್ಬಂಟಿಯಾಗಿ ಆ ಕತ್ತಲೆಯೊಳಗೆ, ಭೂಮಿಯ ಒಳಗೆ ನಿಧಾನವಾಗಿ ತಾನು ಬಲಿಷ್ಠ ಆಗ್ತಾ 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 ಬರಬೇಕು. ಬೇರು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಒಳಗಡೆ ಗಟ್ಟಿಯಾಗಿ ಮಣ್ಣನ್ನು ಹಿಡಿದುಕೊಂಡು ತಾನು ಇರುವಲ್ಲಿವರೆಗೂ ಆಗುವಲ್ಲಿ ತನಕವೋ ಮರ ಮೇಲಕ್ಕೆ ಹುಲುಸಾಗಿ ತಾನು ದೊಡ್ಡ ವೃಕ್ಷವಾಗಿ ಬೆಳಿಲಿಕ್ಕಾಗುವುದಿಲ್ಲ. ಯಾಕೆ? ಬೇರು ಒಳಗಡೆ ಅಷ್ಟೊಂದು ಸ್ಟ್ರಾಂಗ್ ಆಗಿರಬೇಕು, ಅದು ಒಂಟಿತನವನ್ನು ಸಹಿಸಿಕೊಂಡು ತಾನಲ್ಲಿ ಗಟ್ಟಿಯಾಗಬೇಕು. ಆಗ ಮಾತ್ರ ವೃಕ್ಷವೂ ಕೂಡ ಚೆನ್ನಾಗಿ ಪೊಗದಸ್ತಾಗಿ ಬರಲಿಕ್ಕೆ ಸಾಧ್ಯ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಒಂಟಿಯಾಗಿದ್ದೇವೆ ಅಂತ ಹೇಳಿದರೆ ನಮ್ಮ ಬೇರುಗಳನ್ನು ನಾವು ಬಲಗೊಳಿಸುವ ಸಮಯ ಇದು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಒಬ್ಬಂಟಿಯಾಗಿದ್ದೇವೆ, ಕೆಲವು ವ್ಯಕ್ತಿಗಳನ್ನು ದೂರ ಮಾಡಿದ್ದಾರೆ ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ಭಗವಂತನಿಗೆ, ದೇವರಿಗೆ ಗೊತ್ತಿರುತ್ತದೆ. ಅವರು ನಮ್ಮ ಯಾವುದೋ ಗುರಿಗೆ ಅಡ್ಡಿಯಾಗಬಹುದು, ನಮ್ಮ ಯಾವುದೋ ಸಾಧನೆಗೆ ಅಡ್ಡಿಯಾಗಿರಬಹುದು. ಹಾಗಾಗಿ ನಿವಾರಣೆ ಮಾಡಿ ನಿಮ್ಮ ಸಾಧನೆಯ ಕಡೆಗೆ, ನಿಮ್ಮ ಗುರಿಯ ಕಡೆಗೆ ನೀವು ಹೋಗಿ. ಅಲ್ಲದೆ ಯಾವುದೇ ವ್ಯಕ್ತಿಯ ಮೇಲೂ ಕೂಡ ನಾವು ತೀರ ಡಿಪೆಂಡ್ ಆಗಿರುವುದು ಒಳ್ಳೆಯದಲ್ಲ. ಮೋಹ ಅಂತ ಹೇಳುವಂಥದ್ದು ತುಂಬ ಕೆಟ್ಟದ್ದು ಅಂತ ಹೇಳುವಂಥದ್ದನ್ನು ನಮಗೆ ನಮ್ಮ ಎಲ್ಲ ಆಧ್ಯಾತ್ಮ ಗ್ರಂಥಗಳು ನಮಗೆ ತಿಳಿಸಿಕೊಡ್ತದೆ. ಮೋಹ ಇರಬಾರ್ದು, ಪ್ರೀತಿ ಇರಬೇಕು. ಈ ಮೋಹ ಬಂಧಿಸ್ತದೆ. ಭಗವದ್ಗೀತೆ ಈ ಎಲ್ಲ ವಿಷಯಗಳನ್ನು ಕೂಡ ನಮಗೆ ಹೇಳಿಕೊಡ್ತದೆ. ಮೋಹಕ್ಕೆ ಬಿದ್ದಾಗ ನಾವು ಅಲ್ಲಿ ಬೆಳವಣಿಗೆಗೆ ಅವಕಾಶವೇ ಇರುವುದಿಲ್ಲ. ಹಾಗಾಗಿ ದೇವರದನ್ನೆಲ್ಲ ದೂರ ಮಾಡ್ತಾನೆ. ನಿಜವಾದ ಪ್ರೀತಿಯ ಮುಖಾಂತರ ನಿಮ್ಮ ಗುರಿಯ ಕಡೆಗೆ ನೀವು ಸಾಗಿ ಅಂತ ಹೇಳುವಂಥದ್ದು. ನಾವು ಮೋಹಕ್ಕೆ ಬಿದ್ದಾಗ ಯಾರಾದ್ರೊಬ್ಬ ವ್ಯಕ್ತಿ ನಮ್ಮ ಜೊತೆ ನಿರಂತರ ಅವನ ಒಡನಾಟ ಬೇಕು, ಅವನ ಮೇಲೆ ನಾವು ತೀರಾ ಡಿಪೆಂಡ್ ಆದಾಗ ನಿರೀಕ್ಷೆಗಳು ಹೆಚ್ಚಾಗ್ತದೆ. ನಿರೀಕ್ಷೆ ಹೆಚ್ಚಾದ ಹಾಗೆ ದುಃಖವೂ ಹೆಚ್ಚಾಗ್ತದೆ. ಆದ ಕಾರಣವೇ ದೇವರು ಖಾಲಿ ಮಾಡಿಬಿಡ್ತಾನೆ. ಯಾಕೆ ಖಾಲಿ ಮಾಡ್ತಾನೆ ಅಂದರೆ ಹೊಸದನ್ನು, ಒಳ್ಳೆಯದನ್ನು ತುಂಬಿಸಿಕೊಳ್ಳಿ ಅಂತ ಹೇಳುವ ಕಾರಣಕ್ಕೆ. ಹಾಗೆ ಇದೆಲ್ಲವನ್ನೂ ಕೂಡ ನಾವು ಮನಸ್ಸಲ್ಲಿ ಗಟ್ಟಿಯಾಗಿ ನಂಬಿಕೊಂಡು ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಈ ಭಾವನೆಯನ್ನು ನಮ್ಮಲ್ಲಿ ನಾವು ದೃಢಪಡಿಸಿಕೊಳ್ಬೇಕು. ಹಾಗಾಗಿ ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋದರೆ ಅಳುತ್ತಾ ಕೂತ್ಕೊಳ್ಬೇಡಿ. ನಿಮ್ಮನ್ನು ನೀವು ಕಂಡುಕೊಳ್ಳಲಿಕ್ಕೆ ಬಳಸಿ ಆ ಸಮಯವನ್ನು. ಒಬ್ಬಂಟಿಯಾಗಿರುವ ಸಮಯ ಅಂತ ಹೇಳಿದರೆ ಜೀವನದ ಅಂತ್ಯ ಅಲ್ಲ, ಅದು ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಮುನ್ನ ಕೊಡುವಂತಹ ಮೌನದ ಸಮಯ. ಜನರು ನಿಮ್ಮನ್ನು ಬಿಟ್ಟಾಗ ದೇವರು ನಿಮ್ಮ ಕೈ ಹಿಡಿಲಿಕ್ಕೆ ಹತ್ತಿರ ಬರ್ತಾ ಇದ್ದಾನೆ ಅಂತ ಹೇಳುವಂತಹ ಸತ್ಯವನ್ನು ನೀವು ತಿಳ್ಕೊಳ್ಳಿ. ಆ ಮೌನವನ್ನು ನಮ್ಮ ಬೆಳವಣಿಗೆಗೆ ನಾವು ಉಪಯೋಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಒಬ್ಬಂಟಿಯಾಗಿದ್ದೇವೆ ಅಂತ ಹೇಳಿ ಖಂಡಿತವಾಗಿ ದುಃಖಿಸಬೇಡಿ, ನಿರಾಶರಾಗಿರಬೇಡಿ. ಒಂದು ಬಾಗಿಲು ಮುಚ್ಚಿದ ಹಾಗೆ ನಮಗೆ ಕಂಡರೂ ಕೂಡ ದೇವರ ಅದರ ಹತ್ತಿರದಲ್ಲಿ 2, 3 ಅದಕ್ಕಿಂತ ಹೆಚ್ಚಿನ ಬಾಗಿಲನ್ನು ತೆರೆದಿರುತ್ತಾನೆ. ಆ ಬಾಗಿಲಿನ ಕಡೆಗೆ ನಾವು ಹೋಗಬೇಕು. ಮುಚ್ಚಿರುವಂತಹ ಕಿಟಕಿಯನ್ನು ನಾವು ತೆರೀಬೇಕು. ಆಗಲೇ ಜ್ಞಾನ ಅಂತ ಹೇಳುವಂತಹ ಬೆಳಕು, ಭಗವಂತನ ಪ್ರೀತಿ ಅಂತ ಹೇಳುವಂತಹ ಬೆಳಕು ನಮ್ಮ ಕಡೆಗೆ ಹರಿದು ಬರಲಿಕ್ಕೆ ಸಾಧ್ಯ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.